ನಮಸ್ಕಾರ. ನೋಡಿ ನಿಮ್ಗೊಂದು ಕಂಬ ತೋರಿಸ್ತೀನಿ, ಲೈಟ್ ಕಂಬ. ಇಲ್ಲಿ ಮೇಯ್ನಾಗಿರೋದು ಇಲ್ಲಿ ಬ್ಯಾಂಕ್ ಇದೆ. ಆ ಬ್ಯಾಂಕ್ ಪಕ್ಕದಲ್ಲಿರುವಂಥ ಒಂದು ಲೈಟ್ ಕಂಬ ಇದು. ಬನ್ನೂರು ಟೌನ್ ಒಳಗಡೆ ಇರೋವಂಥದ್ದು. ಏನಿಲ್ಲಿ ತೇರಿನ ಬೀದಿ ಅಂತ ಏನೇ ಕರಿತೀವಿ ನಾವು, ಆ ತೇರಿನ ಬೀದಿ. ಇದೊಂದು ಹಿನ್ನೆಲೆ ಕೂಡ ಹೇಳ್ತೀನಿ ಕಂಬದ್ದೇನು ಅಂತ. ನೋಡಿ ಇದು ಹೆಂಗೆ ಒಳಗಡೆ ನೋಡಿ, ಅಲ್ಲೇನೂ ಇಲ್ಲ. ಅಲ್ಲಿ ಆ ಕಂಬ ನಿಂತಿದೆಯಲ್ಲ, ಸುಮ್ಮನೆ ಕೂರಿಸಿರೋ ಥರ ಇರೋದು. ಅದು ಮೊದಲು ಊತಿದ್ರು, ಅದನ್ನು ಮತ್ತೆ ನೀರು ಬಂದು ಹೋಗಿ 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 ಎಲ್ಲ ಫುಲ್ ಹಳ್ಳ ಆಗಿಬಿಟ್ಟಿದೆ. ನಾವು ನೋಡ್ತಾ ಇದ್ದೀರಿ ನೋಡಿ, ಇಲ್ಲೇ ಇರೋದು. ತಾವೇನು ನೋಡ್ತಾ ಇದ್ದೀರಿ ಕಂಬ ನೋಡಿ, ಬ್ಯಾಂಕ್ ಹತ್ರ ಇದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಬ್ಯಾಂಕ್ಗೆ. ಹಾಗೆಯೇ ತಾವೇನು ನೋಡ್ತಾ ಇದ್ದೀರಾ ನೋಡಿ, ಹೆಂಗೆ ಬಾಗಿದೆ ತೋರಿಸಿ ನಿಮಗೆ. ನೋಡಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬಾಗಿದೆ ನೋಡಿ. ಇಲ್ಲಿ ಅದು ಗ್ರಿಪ್ ನಿಂತಿರೋದು ಬರೀ ಆ ಒಂದು ವೈರ್ಗಳ ಮೇಲೆ ಅಷ್ಟೇ, ಸುಮ್ಮನೆ ಈ ಬೊಂಬೆ ನಿಂತ್ಕೊಳ್ತಲ್ಲ ಮಧ್ಯ ಆ ಥರ. ಹಾಗಾಗಿ ದಯವಿಟ್ಟು ಇದನ್ನು ಸಂಬಂಧಪಟ್ಟಂಥ KB ಅವರು ತೆರವು ಮಾಡಬೇಕು. ನಾನು ಯಾಕೆ ಈ ಸುದ್ದಿ ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿನಿತ್ಯ ಸಾವಿರಾರು ಮಕ್ಕಳು ಓಡಾಡ್ತಾರೆ ಇಲ್ಲಿ. ಬೇರೆ ಬೇರೆ ಶಾಲೆ ಮಕ್ಕಳುಗಳೆಲ್ಲ ಓಡಾಡ್ತಾರೆ, ನಾವು ನೋಡ್ತಾ ಇದ್ದೀರಾ. ಮತ್ತು ಬೆಳಗ್ಗೆ ಮತ್ತು ಸಂಜೆ 4 ಗಂಟೆ ಆಗಲಿ ಅಲ್ಲಿ ಮಕ್ಕಳಲ್ಲೇ ನೋಡಿ. ಇಲ್ಲಿ ನಾವೇ ನೋಡ್ತಾ ಇದ್ದೀರೋ ನೋಡಿ, ಇದೆಲ್ಲ ಇನ್ನೇನು ಬೀಳೋ ಟೈಪ್ ಬಾಗ್ಬಿಟ್ಟಿದೆ. ಇದು ಟೌನಲ್ಲೇ ಇವ್ರು ಕೆಲಸ ಮಾಡಲ್ಲ ಅಂತಂದರೆ KB ಇಲಾಖೆ ಇನ್ನೆಲ್ಲಿ ಇವ್ರು ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಇದು ಕಳೆದ ಸಾರಿ ಒಂದು ಘಟನೆ ಆಯಿತು ಬನ್ನೂರಲ್ಲಿ. ಏನು ತೇರು ಕೂಡ ಬರಬೇಕಾದ್ರೂ ಒಬ್ಬರು ಅವ್ರ ಕೈ ತುಂಡಾಯಿತು. ಕಾರಣ ಏನು ಅಂತಂದರೆ, ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಈ ಕಂಬನೂ ಕೂಡ ಒಂದು ಕಾರಣ ಆಗಿತ್ತು. ಯಾಕೆಂದರೆ ಈ ಕಂಬ ಕರೆಕ್ಟಾಗಿ ಮಧ್ಯ ವ್ಯವಸ್ಥೆಯಾಗಿ ಇದ್ದಿದ್ದರಿಂದ ಆ ತೇರು ಹೋಗಿ ತೊಂದರೆ ಆಯಿತು. ಮತ್ತು ಅವ್ರಿಗೂ ಕೂಡ ಕೈ ಕಟ್ಟಾಗುವಂಥ ಪರಿಸ್ಥಿತಿ ಬಂತು. ಕಂಬ ಇರಬೇಕು, ಬಟ್ ಆದರೆ ಈ ಥರ ವಾರೆ ಆಗಿರಬಾರ್ದು. ಇದನ್ನು ಹೇಳಿದ್ದು ಕೂಡ ನಮ್ಮ ಈ ವಾರ್ಡಿನ ಪ್ರಭಾಕರ್ ಅವರು ಕೂಡ ಹೇಳಿದ್ರು, ಸರ್ ದಯವಿಟ್ಟು ಸುದ್ದಿ ಮಾಡಿ, KB ಅವ್ರಿಗೆ ಹೇಳಿದ್ರೆ ಕೇಳ್ತಾ ಇಲ್ಲ ಅಂತ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಜನಪ್ರತಿನಿಧಿಗಳು ಹೇಳಿದ್ರೆ ಯಾವ ಕೆಲಸನೂ ಆಗೋಲ್ಲ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಕೆಲಸ ಅವ್ರ ಕೈಲಿ ಮಾಡ್ಸೋಕ್ಕೆ ಏನು ಕೇಳಿದ್ರು ಹೇಳ್ತಾ ಇಲ್ಲ ಅಂತಂದರೆ, ಅವ್ರು ಹೇಳಿದ್ರು ಕೂಡ ನೋಡಿ ಹೆಂಗಿದೆ ಕಂಬ, ಇದು ಸುಮ್ಮನೆ ಊದಿರೋದಷ್ಟೇ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇದು ಬನ್ನೂರು KB ಇಲಾಖೆಗೆ ಬರುತ್ತೆ. ಯಾರು ಇದನ್ನು ಇವತ್ತರೂ ಕೂಡ ನೋಡಿ ಎಷ್ಟು ಬಾಗಿದೆ ಇದು. ಇನ್ ಕೇಸ್ ಈ ಕಡೆನೇ ಬಿಲ್ಡಿಂಗ್ ಬಂದರೆ ಬಿಲ್ಡಿಂಗ್ ಟಚ್ ಆಗುತ್ತೆ. ಮತ್ತು ನೂರಾರು ಜನ ಬರ್ತಾರೆ ಇಲ್ಲಿ ಪ್ರತಿನಿತ್ಯ. ಇದೊಂದು ಮುಖ್ಯ ದ್ವಾರ ಇದು. ತಾವೇನು ನೋಡ್ತಾ ಇದ್ದೀರೋ ಇದು ನೋಡಿ, ಮಕ್ಕಳೆಲ್ಲ ಇಲ್ಲೇ ಆಟಾಡ್ತಾರೆ. ಇಲ್ಲೂ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಹಾಗಾಗಿ ಪ್ರಭಾಕರ್ ಅವರು ಕೂಡ ನನಗೆ ಇದೊಂದು ಗಮನಕ್ಕೆ ತೊಗೊಂಬಂದರು. ಏನು ಲೈನ್ ಮ್ಯಾನ್ ಹೇಳ್ತಾರಂತೆ, ಈ ಪರಿಸ್ಥಿತಿಯಿಂದ ಇನ್ನೂ 1 ವರ್ಷ ಹಿಂಗೆ ಇರ್ಬೋದು ಅಂತ ಹೇಳ್ತಾರಂತಲ್ಲ. ರೀ ನಿಮ್ಗೇನೇನ್ರಿ, ನೀವೇನು ಇಂಜಿನಿಯರ್ಗಳು ಅಥವಾ ಲೈನ್ ಮ್ಯಾನ್ಗಳು ನೀವು? ಅಲ್ಲ ರೀ, ನಿಮ್ಮ ಇಂಜಿನಿಯರ್ ಕರ್ಕೊಂಬಂದು ತೋರಿಸಿ ನೋಡಿ. ಪ್ರಭಾಕರ್ ಅವ್ರ ಪಾಪ ಅವರು ಸಾರ್ವಜನಿಕರು ಹೇಳಿದಾಗ ನನಗೆ ಕರ್ಸಿದೀವ 1 ವರ್ಷ ಇರುತ್ತೆ ಅಂತ ಹೇಳಿದೆ ಅಂತಲ್ರಿ ನೀವು. ಹೆಂಗ್ರಿ ಇರುತ್ತೆ 1 ವರ್ಷ ಇರ್ತೇನೆ ರೀ? ನಿಮ್ಮನೆ ಮುಂದೆ ಹೆಂಗೆ ಬಿಟ್ಕೊಂಡು ನೋಡ್ರಿ 1 ವರ್ಷ ಏನಾಗುತ್ತೆ ಅಂತ ನೋಡೋಣ ರೀ. ಇಲ್ಲಿ ಸಾವಿರಾರು ಜನ ಮಕ್ಕಳು ಬೆಳಗ್ಗೆ 9 ಗಂಟೆ ಮತ್ತು ಮಧ್ಯಾಹ್ನ 4 ಗಂಟೆಗೆಲ್ಲ ಸಾವಿರಾರು ಜನ ಮಕ್ಕಳು ಲೈನ್ ಹೋಗ್ತಾರೆ, ಗೊತ್ತಾ? ನೋಡಿದ್ದೀರಾ ನೀವು? ಇಲ್ಲಿ ಯಾವಾಗಲೂ ಒಂದು 500 ಜನ ಇರ್ತಾರೆ. ಏನೋ ಹತಾಶರಿ ಆದರೆ ಏನು ಸರ್ ಮಾಡೋದು ಅಲ್ವೇ? ಹತಾಶರಿ ಆದರೆ ಏನು ಮಾಡೋಕ್ಕಾಗುತ್ತೆ ಅಲ್ಲ? ತಾವು ಗಮನಕ್ಕೆ ತಗೊಂಬಂದ್ರೆ, ಹಾಗಾಗಿ ಸುದ್ದಿ ಮಾಡ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟು ಎಲ್ಲ ಇಡೀ ಇವರೆಲ್ಲ ಯಾರೋ ಅವರು ಒಂದು 4 ಸಾರಿ ಕಂಪ್ಲೇಂಟ್ ಕೊಟ್ಟರು. ಭೂಪತಿ ಅವರು. ಆಮೇಲೆ ಇಲ್ಲಿ ಇವರು ಮನೆಯವರು ಇವನು ಅಪ್ಲಿಕೇಶನ್ ಮುಖಾಂತರನೇ ಕೊಟ್ಟವನು. ಹೌದಾ? ಓನರು, ಬಿಲ್ಡಿಂಗ್ ಓನರು. ಲಕ್ಷ್ಮಣ್ ಅವರು. ಹಂಗೆ ಕೊಟ್ಟರು ಕೂಡ ಕೇರ್ ಮಾಡ್ತಲ್ಲ. ಈಗ ನಾಳೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದೆ. ನಾಳೆ ಮಾಡಲಿಲ್ಲ ಅಂದರೆ ಅಲ್ಲ, ನಾವು ಇದಂತೂ ಸುದ್ದಿ ಆಗುತ್ತೆ ಬಿಡಿ. ಈ ಸುದ್ದಿ ಆಗುತ್ತೆ ಸಂಬಂಧಪಟ್ಟಂತ. ನಾನೇನು ಗೊತ್ತಾ, ಬರೀ ಸುದ್ದಿ ಮಾಡಿಬಿಡಲ್ಲ, ಈ ಸುದ್ದಿನ MD ಲೆವೆಲ್ವರೆಗೂ ಮೇಲ್ ಮಾಡ್ತೀನಿ, ಆಯಿತಾ? ತಾವೊಂದು ಆಗಲೇ ಹೇಳಿದ್ರಿ ಯಾರೋ ಒಬ್ರು, ಇನ್ನೊಂದು 6 ತಿಂಗಳಲ್ಲಿ ಇದು ಫುಲ್ ಸ್ಟ್ರೀಟ್ ಇದಾಗಿದೆ, ತೇರಿನ ಬೀದಿ ಆದ್ರಿಂದ ಅವಾಗ ಇದನ್ನ ರೆಡಿ ಮಾಡ್ತೀವಿ. ಅಲ್ಲಿವರೆಗೂ ಏನು ನಾನು 1 ವರ್ಷ ಗ್ಯಾರಂಟಿ ಕೊಡ್ತೀನಿ ಇದನ್ನ ಅಂತ. ಇವ್ರು ಲೈನ್ ಮ್ಯಾನ್ಗಳು ಅಥವಾ ಇಂಜಿನಿಯರ್ಗಳು ಇವ್ರಿಗೂ ಅರ್ಥ ಆಗ್ತಿಲ್ಲ. ಮಣ್ಣೆಲ್ಲಿಂದ ತರೋದು ಅಂತ ಕೇಳ್ತಾರೆ. ಹೌದಾ? ಸರಿ. ಮಣ್ಣೆಲ್ಲಿಂದ ತರೋದು ನಾವು ಇದು ಮಾಡೋದಕ್ಕೆ. ಆಮೇಲೆ ಬೆಳಿಗ್ಗೆ ಇಂಜಿನಿಯರ್ಗೆ ಚೆನ್ನಾಗಿ ರೈಜ್ ಬಿಡ್ತಾರೆ, ಸಡನ್ನಾಗಿ ಲೈನ್ ಮನ್ ಕಳಿಸಿದ್ದಾರೆ. ಕಳಿಸಿ ನೋಡಿಸಿ ನಾಳೆ ಎಷ್ಟೊತ್ತಾದ್ರೂ ಮಾಡ್ತೀವಿ. ಬೆಳಿಗ್ಗೆ ಹೇಳಿದ್ದು ನೀವು? ತಾತ್ಕಾಲಿಕ ಇಲ್ಲ, ಈಗ ಮಧ್ಯಾಹ್ನ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಸ್ಕೂಲ್ ಟೀಚರ್ಸ್ಗಳು ಕಂಪ್ಲೇಂಟ್ ಕೊಟ್ಟರು ಇದ್ರ ಬಗ್ಗೆ ನಮ್ಗೆ ಹೇಳಿ. ಯಾವಾಗ?
ಅವರು ನಿನ್ನೆ ಹಾಂ 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 ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟರು. ಹಾಂ ಹಾಂ ಮತ್ತೆ ಬ್ಯಾಂಕ್ ಸಿಬ್ಬಂದಿಯವರು ಇಲ್ಲಿ ಎಲ್ಲ ಜನ ಬರ್ತಾರಲ್ಲ, ಹಾಂ ಹಾಂ ಅದರಿಂದ ಕೂಡಲೇ ನಾವು ಇಂಜಿನಿಯರ್ ಮಾಡಿದ್ದಕ್ಕೆ ಅವ್ರಿಗೆ ಕಳಿಸಿ ಈಗ ನಾಳೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಓಕೆ ಓಕೆ ಏನೂ ಆಗೋದಿಲ್ಲ ಯಾಕೆ ಅಂತ ಅವರು ಕೂಡ ಹಾಂ ಉಡಾಫೆ ಮಾಡಿದ್ರು. ಆಮೇಲೆ ಯಾರು ಉಡಾಫೆ ಮಾಡಿದ್ದು? ಇಂಜಿನಿಯರ್ ಅವರು ಜೈನಾ? ಜೈ ಹಾಂ 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 ಏನೂ ಕೂಡ ಆಗೋದಿಲ್ಲ ಹಾಂ ಆ ಥರ ಅಂತ. ಆಮೇಲೆ ಇವಾಗ ಬಂದು ನೋಡಿ ನಾಳೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆ 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 ನಾಳೆ ಏನು ಮಾಡ್ತಾರೆ ಅಲ್ಲ ಏನಂದರೆ ನಿಜವಲ್ಲೂ ಅಲ್ಲ ನಾವು ಎಲ್ಲಿದ್ದೀವಿ ಅಂತ ಅರ್ಥ ಆಗ್ತಿಲ್ಲ. ಇಲ್ಲೆಲ್ಲ ತೋಡ್ಬಿಟ್ಟವೆ ಅಲ್ಲ ನೀರು ಹೋಗಿರೋ ಸರ್, ಅದು ಮಳೆ ನೀರು ಹೋಗಿರೋದು ಅದು. ಹಾಗಾಗಿ ಇಲ್ಲಿ ಡೋಬೆ ಆಗದಿಂದ ಪಕ್ಕದಲ್ಲಿ ಮೋರಿ ಇದೆ. ಆಮೇಲೆ ಇದೇ ವಿಚಾರಕ್ಕೂ ಒಂದು ತೇರು ಅವಘಡ ಕೂಡ ಆಯಿತು. ಹೌದು, ಇಲ್ಲ ಅದು ನಾವು ಮರೆಯಂಗೆ ಇಲ್ಲ. ತೇರು ಈ ಕಡೆ ತಗೊಂಡ್ರು ಅಲ್ಲಿಗೆ ಹಾಗಾಗಿ ಮುಖ್ಯ ಇದು ತೇರಿನ ಬೀದಿ ಈ ಥರ ಬರೀ ಟೌನಲ್ಲೇ ಹಿಂಗೆ ಮಾಡ್ತಾರೆ ಇವರು ಅಂತಂದರೆ, ಇನ್ನು ಬೇರೆ ಬೇರೆ ರೈತರು ಇರೋವಂಥ ಜಾಗದಲ್ಲಿ, ಅವ್ರು ಬೇಸಾಯ ಮಾಡೋ ಜಾಗದಲ್ಲಿ ಬೇಕಾದಷ್ಟು ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡಿದ್ದೀನಿ. ಹಾಂ, ಹಾಗಾಗಿ ಇವರು ಈ ಥರ ಉಡಾಫೆ ಮಾತಾಡಿದ್ರೆ ಅದು ಯಾರೋ ಒಬ್ರು ಹೇಳ್ತಾರೆ ಅಂತ ಹೇಳ್ತೀರಲ್ಲ ನೀವು. ಇನ್ನೂ ಒಂದು ವರ್ಷ ಟೈಮ್ ಕೊಡ್ತೀನಿ ಅಂತ ಅವ್ರ ಮನೆ ಮುಂದೆ ಹಿಂಗೆ ಇದ್ರೆ ಸುಮ್ಮನೆ ಆಗ್ಬಿಡ್ತಾರಂತ. ದಯವಿಟ್ಟು ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು, KB ಮೇಲಧಿಕಾರಿಗಳು ನೋಡಿ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ.